ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾರೆ ಬಂದು ಎಕ್ಸಾ E900. ಇದು ಬಂದು ಗೇಮ್ ಆಡೋದಕ್ಕಾಗಲಿ ನಾರ್ಮಲ್ ಆಗಿ ನೀವು ಯೂಸ್ ಮಾಡೋದಕ್ಕಾಗಲಿ ಪ್ರತಿಯೊಂದು ಕೂಡ ನಿಮಗೆ ಚೆನ್ನಾಗಿರುತ್ತೆ. ಯೂಸಿಂಗ್ ಆಗಲಿ ಅಂದರೆ ಸಾಂಗ್ ಕೇಳ್ತೀರಾ, ನಾರ್ಮಲ್ ಆಗಿ ಯಾವುದೇ ಯೂಸ್ ಮಾಡೋದು ಚೆನ್ನಾಗಿದೆ. ಎರಡು ಕೂಡ ಇದೆ. ಈಗ ಎರಡು ಕೂಡ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಂತ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಕ್ಲಿಕ್ ಮಾಡಿದ ನಾನು ಯಾವ್ದು ಹೊಸ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಅಂಡ್ ವಾಚ್ ಅಂತ. ಗೈಸ್, ನಾನು ಮೊದಲನೇದಾಗಿ ಫಸ್ಟ್ ಗೇಮಿಂಗ್ ಅನ್ಬಾಕ್ಸಿಂಗ್ ಮಾಡ್ತೀನಿ, ಏನೇನು ಸಿಗುತ್ತೆ ಒಳಗಡೆ ಅಂತ ನೋಡ್ತಾ ಇರ್ಬೋದು. ಬಾಕ್ಸ್ ಮೇಲೆ ಇಲ್ಲಿ ಪ್ರೈಸ್ ಎಲ್ಲ ಬರೆದಿದ್ದಾರೆ, ಜೊತೆಗೆ ಎಲ್ಲ ಇದು ಸ್ಪೆಸಿಫಿಕೇಶನ್ ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದನ್ನ ಓಪನ್ ಮಾಡ್ತೀನಿ ಈಗ. ಗೈಸ್, ಓಪನ್ ಮಾಡ್ತಾ ಇದ್ದಂಗೆ ನಿಮ್ಗೊಂದು ಲೆದರ್ ಕ್ಯಾರಿ ಬ್ಯಾಗ್ ಕೊಡ್ತಾರೆ, ಇಯರ್ಫೋನ್ ನ ಕ್ಯಾರಿ ಮಾಡಲಿ ಅಂತ. ಜೊತೆಗೆ ಬಾಕ್ಸ್ ನಲ್ಲಿ ಇದು ಮೈಕ್ ಬಂದು ಡಿಟ್ಯಾಚಬಲ್, ನೀವು ಬೇಕಾದ್ರೆ ಮೈಕ್ ನ ಹಾಕೋಬಹುದು, ಇಲ್ಲಾಂದ್ರೆ ಬೇಡ ಅಂದ್ರೆ ಇದನ್ನ ರಿಮೂವ್ ಮಾಡೋದು. ಅದಕ್ಕೋಸ್ಕರ ನಾರ್ಮಲ್ ಯೂಸಿಂಗ್ ಚೆನ್ನಾಗಿರ್ಲಿ ಅಂತ ಕೊಟ್ಟಿದ್ದಾರೆ. ಬಾಕ್ಸ್ ಅಲ್ಲಿ ಇನ್ನೇನು ಸಿಗಲ್ಲ, ಇಷ್ಟೇನೆ. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಇಯರ್ಫೋನ್ ನ ಓಪನ್ ಮಾಡಿದೀನಿ. ಫೋನ್ ಬರ್ತಾ ಇದ್ದಂಗೆ ಇಲ್ಲಿ ನೋಡ್ತಾ ಇರೋದು ಫುಲ್ ಎಲ್ಲ ಮೆಟಲ್ ಆಗಿದೆ, ತುಂಬಾ ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಸಖತ್ತಾಗಿದೆ. ಈ ಫೋಮ್ ಅಂತೂ ನನಗಂತೂ ಸಖತ್ ಇಷ್ಟ ಆಗ್ತಾ ಇದೆ. ಈ ಫೋಮ್ ಇದೆಯಲ್ಲ, ಇದಂತೂ ನನಗೆ ಸಖತ್ ಕ್ರೇಜಿ ಅನಿಸ್ತಾ ಇದೆ. ನಿಜವಾಗ್ಲೂ ಈ ತರ ಮಾಡಿ ಆ ತರ ಮಾಡಿದ್ರು ಕೂಡ ಬೆಂಡ್ ಆಗಲ್ಲ. ಫುಲ್ ಮೆಟಲ್ ಇರೋದ್ರಿಂದ ನಿಮಗೆ ಯೂಸ್ ಮಾಡೋದಕ್ಕಂತೂ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಸಖತ್ತಾಗಿದೆ. ನೀವು ಇದನ್ನ ಮೈಕ್ ನ ಫಿಟ್ ಮಾಡ್ಬೇಕಂದ್ರೆ ಮೈಕ್ ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಮೈಕ್ ಕೂಡ ಒಂದು ಫೋಮ್ ಕೊಟ್ಟಿದ್ದಾರೆ, ಅದನ್ನ ಬೇಕಂದ್ರೆ ಯೂಸ್ ಮಾಡೋದು, ಬೇಡ ಬಿಡ್ಬೋದು. ನಿಮಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಇದನ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ಅವರೇ ಒಂದು ಮಾರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಹಾಕೋದಕ್ಕೆ. ಇದನ್ನ ಹಾಕೊಳ್ಳಿ. ಈ ತರ ಹಾಕಿದ ತಕ್ಷಣ ಕರೆಕ್ಟ್ ಆಗೋದು, ಕಂಫರ್ಟಬಲ್ ಆಗಿ ಫಿಟ್ ಆಗುತ್ತೆ. ಆ ಕಡೆ ತಿರುಗಿಸೋದು ಈ ಕಡೆ ತಿರುಗಿಸೋದು ಏನೂ ಆಗಲ್ಲ. ಯಾಕಪ್ಪ ಅಂದ್ರೆ ಕಂಫರ್ಟಬಲ್ ಆಗಿರ್ಲಿ ಅಂತಾರೆ. ಜೊತೆಗೆ ಎಕ್ಸ್ಟ್ರಾ ಮಾರ್ಕ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಈಗ ನಾನು ನೋಡ್ತಾ ಇರ್ಬೋದು. ಈಗ ನಾನೀಗ ತಲೆಗೆ ಹಾಕೊಂಡಿದ್ದೀನಿ. ತಲೆಗೆ ಹಾಕೊಂಡ ತಕ್ಷಣನೇ ಜಸ್ಟ್ ಕಂಫರ್ಟಬಲ್ ಅಂತ ಹೆವಿ ಫಿಟ್ ಆಗ್ತಾ ಇದೆ. ನಿಮಗೆ ಬೇಡ ಅಂದ್ರೆ ಇದನ್ನ ಜಾಸ್ತಿನೂ ಮಾಡ್ಕೋಬಹುದು, ಜೊತೆಗೆ ಕಮ್ಮಿನೂ ಮಾಡ್ಕೋಬಹುದು, ಅದು ಕೂಡ ಇದೆ. ಬಟ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನೀವು ಹಾಕೊಂತೀರ ಅನ್ಕೊಂಡ್ರೆ, ನೀವು ಅಕಸ್ಮಾತ್ ಗೇಮ್ ಆಡ್ತಾ ಇದೀರ ಅಂದ್ರೆ, ಸಾಂಗ್ ಕೇಳ್ತೀರಾ, ಮೂವಿ ನೋಡ್ತಾ ಇದೀರ ಅಂದ್ರೆ ತುಂಬಾ ಕ್ರೇಜಿ ಆಗಿರುತ್ತೆ. ಜೊತೆಗೆ ಇದನ್ನ ನೀವು ಯಾವ ರೀತಿ ಬೇಕೋ ಆ ರೀತಿ ತಿರುಗಿಸ್ಕೊಬಹುದು. ಈ ರೀತಿ ಬೇಕಾ ಎಷ್ಟುದ್ದ ಬೇಕೋ ಅಷ್ಟುದ್ದ ಇಟ್ಕೊಬಹುದು. ನಿಮಗೆ ಬೇಡ ಅಂದ್ರೆ ಇದನ್ನ ರಿಮೂವ್ ಕೂಡ ಮಾಡ್ಬೋದು. ಈ ತರ ಯಾವ ತರ ಬೇಕೋ ಆ ತರ ನೀವು ಇಟ್ಕೊಬಹುದು. ಬಟ್ ಏನಪ್ಪಾ ಅಂದ್ರೆ ನೀವು ಯಾರ ಜೊತೆ ಮಾತಾಡ್ತೀರಾ ಅಂದ್ರೆ, ಇದಿಲ್ಲ ಅಂದ್ರೆ ನೀವು ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಇದನ್ನ ಫಿಟ್ ಮಾಡ್ಕೊಂಡ್ರೆ ನೀವು ಇದರಿಂದ ಈಸಿಯಾಗಿ ಮಾತಾಡ್ಬೋದು. ಗೈಸ್, ನೆಕ್ಸ್ಟ್ ಬಂದು E900 ಪ್ರೋ. ಈ ಪ್ರೋ ಅಂದ್ರೆ ನಾರ್ಮಲ್ ಗೇಮಿಂಗ್ ಇಂತ ಇದು ಪ್ರೋ ಇನ್ನೂ ತುಂಬಾ ಕ್ವಾಲಿಟಿ ಆಗಿದೆ, ಚೆನ್ನಾಗಿರುತ್ತೆ. ಓಪನ್ ಮಾಡ್ತೀನಿ. ಗೈಸ್, ಓಪನ್ ಮಾಡ್ದಂಗೆ ನೋಡ್ತಾ ಇರ್ಬೋದು, ಇದಂತೂ ಪ್ರೀಮಿಯಂ ಕ್ವಾಲಿಟಿ ಆಗಿದೆ. ಅದಕ್ಕಿಂತ ನಾರ್ಮಲ್ ಆಗಿ X900 ಬಂದು ನಾರ್ಮಲ್ ಆಗಿದೆ ಫೋಮ್ ಇಲ್ಲ, ಅದಕ್ಕಿಂತ ಕ್ವಾಲಿಟಿ ಆಗಿ ಈ ಫೋಮ್ ಕೊಟ್ಟಿದ್ದಾರೆ. ನನಗಂತೂ ಕ್ರೇಜಿ ಅನಿಸ್ತಿದೆ. ಜೊತೆಗೆ ಇದರಲ್ಲಿ ಯಾವುದೇ ವೈರ್ ಕೂಡ ಅಟ್ಯಾಚ್ ಆಗಿಲ್ಲ, ನಾವೇ ಪ್ರತಿಯೊಂದು ಕೂಡ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ಪ್ರತಿಯೊಂದು ಕೂಡ ಸಪ್ರೇಟ್ ಆಗಿ ಇದನ್ನ ನಮಗೆ ಕೊಟ್ಟಿದ್ದಾರೆ ಅವರು. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನ ಚಾರ್ಜ್ ಮಾಡೋದಕ್ಕೆ ಸಿ ಟೈಪ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನೀವು ಅಕಸ್ಮಾತ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇದನ್ನ ಅದರಿಂದಲೂ ಕೂಡ ಯೂಸ್ ಮಾಡಬಹುದು. ಜೊತೆಗೆ ಇದರಲ್ಲೂ ಫೋಮ್ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಏನಪ್ಪಾ ಅಂದ್ರೆ, ಒಂದ್ಸರಿ ನೀವು ಮೊಬೈಲ್ ಯೂಸ್ ಮಾಡ್ತೀರಾ, ಇಲ್ಲಾಂದ್ರೆ ಸಾಂಗ್ ಕೇಳ್ತೀರಾ ಅಂದ್ರೆ, ಇನ್ನ ಬೇರೆ ಮೊಬೈಲ್ ಅಲ್ಲಿ ಯೂಸ್ ಮಾಡ್ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಒಂದು ಸಿಸ್ಟಮ್ಗೆ ಹಾಕ್ಬೋದು, ಒಂದು ಮೊಬೈಲ್ಗೆ ಹಾಕ್ಬೋದು. ಇದರಿಂದ ಎರಡು ಕೂಡ ಒಟ್ಟಿಗೆ ನೀವು ಯೂಸ್ ಮಾಡಬಹುದು. ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದ್ರ ಎಕ್ಸ್ಟ್ರಾ ಮೈಕ್ ಕೊಟ್ಟಿದ್ದಾರೆ, ಡಿಟ್ಯಾಚಬಲ್. ಜೊತೆಗೆ ಇದರಲ್ಲಿ ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ. ಈ ಆಕ್ಸ್ ಕೇಬಲ್ ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಾರ್ಕ್ ಇದೆ. ಈ ಮಾರ್ಕ್ ಇಂದಾನೆ ಕೂಡ ಇದನ್ನ ನೀವು ಕನೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಯರ್ಫೋನ್ ಇದೆ. ಇಯರ್ಫೋನ್ ನ ಒಳಗಾಕಿ, ಈ ತರ ಒಳಗಾಕಿ ಜಸ್ಟ್ ಇದನ್ನ ರೊಟೇಟ್ ಮಾಡೋದು ಸಾಕು, ಆಟೋಮೆಟಿಕ್ ಆಗಿ ಇದು ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದು ಓಪನ್ ಆಗಲ್ಲ. ಆಗ ನೀವು ಬೇಕಾದ್ರೆ ಮತ್ತೆ ಇದನ್ನ ರಿವರ್ಸ್ ಮಾಡಿ ಮತ್ತೆ ಅದೇ ತರ ರಿವರ್ಸ್ ಮಾಡಿ ತೆಗಿಬೇಕು. ನನಗೆ ತೆಗಿಯಕ್ಕೆ ಕಷ್ಟ ಆಗ್ತದೆ, ಫುಲ್ ಟೈಟ್ ಫಿಟ್ಟಿಂಗ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಇದು ಲೂಸ್ ಆಗಲ್ಲ. ಜೊತೆಗೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಯಾರ ಜೊತೆ ಮಾತಾಡ್ತಾ ಇದಾರೆ ಅಂದ್ರೆ ವಾಲ್ಯೂಮ್ ನ ಹಾಗೆ ಮ್ಯೂಟ್ ಮಾಡಕ್ಕೆ ಬಟನ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಕೂಡ ಆಪ್ಷನ್. ಜೊತೆಗೆ ಇದನ್ನ ಚಾರ್ಜ್ ಮಾಡೋದಕ್ಕೆ ಸಿ ಟೈಪ್ ಇಲ್ಲ ಸಿಸ್ಟಮ್ ಕನೆಕ್ಟ್ ಮಾಡೋದಕ್ಕೆ, ಜೊತೆಗೆ ಇದರಿಂದ ಎಕ್ಸ್ಟ್ರಾ ಅಡಿಷನಲ್ ಮೈಕ್ ಆಗೋದಕ್ಕೆ ಇದನ್ನ ಕೊಟ್ಟಿದ್ದಾರೆ.
ಫುಲ್ಲು ಮೆಟಲ್ ಆಗಿರೋದ್ರಿಂದ ಫುಲ್ಲು ಇದರಲ್ಲಿ RGB ಲೈಟ್ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ 9 ಪ್ರೋದಲ್ಲಿ RGB ಲೈಟ್ ಕೊಟ್ಟಿಲ್ಲ, RGB ತರನೇ ಪೈಂಟ್ ಕೊಟ್ಟಿದ್ದಾರೆ. ಬಟ್ ಆದರೆ ಇದರಲ್ಲಿ RGB ಲೈಟ್ ಕೊಟ್ಟಿದ್ದಾರೆ ಎಸ್ಕಾದಲ್ಲಿ. ಪ್ರೋ ತೊಗೊಂಡ್ರೆ ಬೆಸ್ಟ್ ಅನ್ಕೊಂತೀನಿ, ಯಾಕಪ್ಪ ಅಂದರೆ ಪ್ರೋಲಿ ಎಲ್ಲ ಥರನೂ ಲೈಟಿಂಗ್ ಆಪ್ಷನ್ ಇದೆ, ಜೊತೆಗೆ ಎಲ್ಲ ಕಡೆ ಡಿಟ್ಯಾಚಬಲ್ ಇದೆ, ಯಾವ್ದು ಬೇಕಾದ್ರೂ ಅದನ್ನು ತೆಗೆದಿಡ್ಬೋದು. ಆದರೆ ಇದರಲ್ಲಾದರೆ ಆ ಥರ ಆಪ್ಷನ್ ಇಲ್ಲ. ಜೊತೆಗೆ ವಾಲ್ಯೂಮ್ನ ಅಪ್ ಮತ್ತು ಡೌನ್ ಬಟನ್ ಇಲ್ಲೇ ಮಾಡ್ಬೋದು. ಒಂದು ಸಾಂಗ್ ಹಾಕಿ ನಾನು ತೋರಿಸ್ತೀನಿ ಈಗ ಯಾವ ಥರ ಇದೆ ಅಂತ. ಗೈಸ್ ಈಗ ನೋಡ್ತಾ ಇರ್ಬೋದು, ಆಲ್ರೆಡಿ ನಾನು KGF ತೂಫಾನ್ ಸಾಂಗ್ ಹಾಕಿದ್ದೀನಿ, ಜೊತೆಗೆ ಇದನ್ನು ಸೆಟ್ ಮಾಡಿದ್ದೀನಿ. ಈಗ ನಾನು ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು. ಆದರೆ ಇದು ಬಂದು ನೀವಿಷ್ಟು ಕೇಳಿದ್ದು ಮೈಕಲ್ಲಿ, ಬಟ್ ಆದರೆ ಇದನ್ನು ನಾನು ಕಿವಿಗೆ ಹಾಕ್ತೀನಿ. ಗೈಸ್ ಎರಡು ಕೂಡ ಸೌಂಡ್ ಕೇಳಿದ್ದೀರಾ, ಎರಡು ಕೂಡ ಸೇಮ್ ಇದೆ. ಬಟ್ ನನ್ನ ಪ್ರಕಾರ ಇದೇನಪ್ಪ ಅಂದರೆ ಇದು ಪ್ರೋ ಒಂದು ಫೋಮ್ ಅಂತೂ ತುಂಬ ಚೆನ್ನಾಗಿರೋದ್ರಿಂದ ಹೊರಗಡೆಯಿಂದ ಒಂದೇ ಒಂದು ಸೌಂಡ್ ಆಗಲಿ ಗಾಳಿ ಸೌಂಡ್ ಕೂಡ ಬರಲ್ಲ. ಫುಲ್ಲು ಯಾವ ಸಾಂಗ್ ಇರುತ್ತೋ ಅದೇ ಸಾಂಗ್ ಬರುತ್ತೆ. ಅದಲ್ಲದೆ ಇದರ ಸೌಂಡ್ ಡ್ರಮ್ ಒಂದು 7.1 ಇರೋದ್ರಿಂದ ತುಂಬ ಕ್ರೇಜಿಯಾಗಿ ಕೇಳುತ್ತೆ ಸಾಂಗ್. ಬಟ್ ಆದರೆ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಂದರೆ ನೀವು ಸಿಸ್ಟಮಲ್ಲಿ ತೊಗೊಬೇಕಾಗತ್ತೆ. ಗೇಮ್ ಮಾಡಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಾರ್ಮಲಾಗಿ ನೀವು ಮೊಬೈಲ್ ಯೂಸ್ ಮಾಡ್ತೀರಾ ಅಂದರೆ ಎರಡು ಕೂಡ ಸೇಮ್ ಇದೆ. ಮೆಟಲ್ ಇರೋದ್ರಿಂದ ಇದರಲ್ಲಿ ನೀವು ಸಿಸ್ಟಮಲ್ಲಿ ಯೂಸ್ ಮಾಡಿದ್ರೆ ಇದು ಗೇಮಿಂಗ್ ಇರೋದ್ರಿಂದ ಲೈಟ್ ಬರುತ್ತೆ. ಬಟ್ ನಾರ್ಮಲಿ ಗೇಮಿಂಗ್ ಅಲ್ಲ, ಗೇಮಿಂಗ್ ಆದರೂ ನಾರ್ಮಲ್ ಇರೋದ್ರಿಂದ ಇದಕ್ಕೆ ಲೈಟ್ ಬರಲ್ಲ. ಹಾಗಾಗಿ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ ನೀವೇ ಸಜೆಸ್ಟ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಪ್ರೈಸ್ ಬಂದು 2000 ಅರೌಂಡ್ ಸಮಥಿಂಗ್ ಬರುತ್ತೆ, ಜೊತೆಗೆ ಇದು 3000 ಅರೌಂಡ್ ಸಮಥಿಂಗ್ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ಯಾವ್ದು ಕಂಫರ್ಟಬಲ್ ಅಂದರೆ ಇದು ನೀವೇನಾದ್ರು ಅತಿ ಹೆಚ್ಚಾಗಿ ಜಾಸ್ತಿ ಗೇಮ್ ಆಡ್ತಾ ಇದ್ದೀರಿ ಅಂದರೆ ಮಾತ್ರ ಇದನ್ನು ನೀವು ತೊಗೋಬೋದು. ನೀವು ನಾರ್ಮಲ್ ಆಗಿ ಏನಾದರೂ ಮ್ಯೂಸಿಕ್ ಕೇಳ್ತೀನಿ, ಹೊರಗಡೆ ಹೋಗ್ತೀನಿ ಆ ಕಡೆ ಈ ಕಡೆ ಅಂದರೆ ಇದನ್ನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ನಿಮ್ಗೆ ಕಂಫರ್ಟಬಲ್ ಯಾವುದು ಅಂತ ಹೋಗ್ಬೋದು. ಗೇಮ್ ಅಂತೂ ಆಡೋರಿಗೆ ಇದಂತೂ ತುಂಬ ಕಂಫರ್ಟಬಲ್ ಆಗಿದೆ, ಇದನ್ನು ಪ್ರೈಸ್ ಮಾಡ್ಬೋದು. ಆದರೆ ಇವೆರಡೂ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ಪ್ರೋನೇ ಬೆಟರ್ ಅನ್ಕೊಂತೀನಿ. ಯಾಕಂದರೆ ಪ್ರೋಲಿ ಬರೀ ವೈರ್ ಆಕ್ಸ್ ಕೇಬಲ್ ಮಾತ್ರ ಸಿಗುತ್ತೆ. ಇನ್ನು ನಾರ್ಮಲ್ ಆಗಿ ಎಲ್ಲನೂ ಕೂಡ ಹೆಡ್ಫೋನಲ್ಲಿ ಕೂಡ ನೀವು ಕಂಟ್ರೋಲ್ ಮಾಡೋದು. ವಾಲ್ಯೂಮ್ ಮ್ಯೂಟ್ ಬಟನ್ ಇಲ್ಲೇ ಇದೆ, ಜೊತೆಗೆ ಇದರಲ್ಲಾದರೆ ಮ್ಯೂಟ್ ಬಟನ್ನ ನೀವು ಇದರಲ್ಲಿ ಆನ್ ಮಾಡ್ಕೋಬೇಕು, ಆಫ್ ಮಾಡ್ಕೋಬೇಕಾಗತ್ತೆ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಇಲ್ಲೇ ಇದೆ, ಬಟ್ ಇದರಲ್ಲಾದರೆ ಇಲ್ಲೇ ಇದೆ. ಪ್ರತಿಯೊಂದು ಕೂಡ ಇಲ್ಲೇ ಕೊಡ್ತಾರೆ. ಬಟ್ ಆದರೆ ಇದರಲ್ಲಿ ನೀವು ಯೂಸ್ ಮಾಡೋದ್ರಿಂದ ಯಾವುದ್ರ ಮೇಲೆ ಅದನ್ನು ಯೂಸ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾವ್ದು ಕಂಫರ್ಟಬಲ್ ಪ್ರೈಸ್ ಅನ್ಸುತ್ತೋ ಅದು ನೀವು ಬೈ ಮಾಡ್ಬೋದು. ಎರಡೂ ಕೂಡ ಡಿಸ್ಕ್ರಿಪ್ಷನ್ ಕಡೆ ಲಿಂಕ್ ಕೊಟ್ಟಿನಿ, ಅಲ್ಲಿಂದ ಕ್ಲಿಕ್ ಮಾಡಿ ಬೈ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಪ್ರೋ ತೊಗೊಳ್ಳೋದೇ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ, ಜೊತೆಗೆ ಫುಲ್ಲು ಎಲ್ಲ ಮೆಟಲ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಒಡೆದೋಗಲ್ಲ. ನೀವು ನಾರ್ಮಲಾಗಿ ಯೂಸ್ ಮಾಡಿದ್ರು ಕೂಡ ನನಗೆ ಕಂಫರ್ಟಬಲ್ ಇದೆ ಅನಿಸ್ತಾ ಇದೆ. ನೀವೇನಾದರೂ ವಿಡಿಯೋ ಏನಿಸ್ತೈತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.